ಎಲ್ಲರಿಗೂ ನಮಸ್ಕಾರ. ಇದು ಕರುನಾಡ ಕಂಪು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫಣಿವೇಣಿ ಭಂಡಾರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ತಿಕ ಮಾಸ, ಅದರಲ್ಲೂ ಕಡೇ ಕಾರ್ತಿಕ ಸೋಮವಾರ ಅಂದ ತಕ್ಷಣ ಬೆಂಗಳೂರಿಗರಿಗೆ ಏನೋ ಒಂದು ವಿಷಯ ತುಂಬ ನೆನಪಾಗುತ್ತೆ. ನೋಡಿ, ಇಲ್ಲಿ ಯಾರೋ ನಿಮಗೆ ಹಾಯ್ ಹೇಳಕ್ಕೆ ಬಂದಿದ್ದಾರೆ. ಯೂಟ್ಯೂಬಲ್ಲಿ ಹಾಕ್ತೀನಿ. ಏನು ನಿನ್ನ ಹೆಸರು? ಓಕೆ, ಏನು ಆ ವಿಷಯ ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ದೀಪಗಳ ಸಾಲಿನ ಜೊತೆಗೆ ಕಡೇ ಕಾರ್ತಿಕ ಸೋಮವಾರ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ, ಅದರಲ್ಲೂ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಅನ್ನೋದು ಅತ್ಯಂತ ಒಂದು ದೊಡ್ಡ ಸಂಭ್ರಮದ ವಿಷಯ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಸಾಲು ಸಾಲು ತರಹೇವಾರಿ ಅಂಗಡಿಗಳು, ಇನ್ನೊಂದೆಡೆ ರಸ್ತೆಯುದ್ದಕ್ಕೂ ಕಡಲೆಕಾಯಿ, ವಿವಿಧ ತಿನಿಸುಗಳನ್ನು ಮೆಲ್ಲುತ್ತಾ ಓಡಾಡ್ತಾ ಇರುವಂಥ ಜನಸಾಗರ. ಬಹುಶಃ ಒಂದು ಜಾತ್ರೆ ಹೇಗಿರಬೇಕೋ ಅದರ ಅಪ್ಪಟ ಪರಿಕಲ್ಪನೆಯ ಒಂದು ಪರಿಷೆಯನ್ನು ತಮಗೆ ನೋಡೋಕ್ಕೆ ಸಿಗೋದು ಬಸವನಗುಡಿಯಲ್ಲಿ. ಡಿಸೆಂಬರ್ 9ರಿಂದ 12ರವರೆಗೆ ಇಲ್ಲಿ ಅತ್ಯಂತ ಸಂಭ್ರಮದಿಂದ ಪಾರಂಪರಿಕ ಐತಿಹಾಸಿಕವಾದ ಕಡಲೆಕಾಯಿ ಪರಿಷೆ ಜರುಗಿತು. ಅದರ ಒಂದು ಸುಂದರ ಚಿತ್ರಣ ನಿಮಗಾಗಿ ಇಲ್ಲಿ ನಾನು ತಂದಿದ್ದೀನಿ. ಏನಪ್ಪ ಇದು ಕಡಲೆಕಾಯಿ ಪರಿಷೆ, ಹೆಸರೇ ಅರ್ಥ ಆಗ್ತಿಲ್ಲ ಅಂತ ನಿಮಗೇನಾದರೂ ತಿಳ್ಕೊಳ್ಳುವ ಕುತೂಹಲ ಇದ್ದರೆ ಬನ್ನಿ ನನ್ನ ಜೊತೆ ಕಡಲೆಕಾಯಿ ಪರಿಷೆಗೆ ಒಂದು ಸುತ್ತು ಹಾಕ್ಕೊಂಡು ಆ ಒಂದು ಚಿಕ್ಕ ಕಥೆಯನ್ನು ತಿಳ್ಕೊಂಡೇ ಬಂದುಬಿಡೋಣ. ಈ ಬಸವನಗುಡಿ ಇದೆಯಲ್ಲ, ಇದಕ್ಕೆ ಮೊದಲು ಸುಂಕೇನಹಳ್ಳಿ ಅಂತ ಹೆಸರಿತ್ತು. ಇದರ ಸುತ್ತಮುತ್ತಲೂ ಅನೇಕ ಹಳ್ಳಿಗಳಲ್ಲಿ ಕಡಲೆಕಾಯಿಗಳನ್ನು ಬೆಳೀತಾ ಇದ್ದರು. ಪ್ರತಿ ವರ್ಷ ಹುಣ್ಣಿಮೆ ಎಂದು ಬರ್ತಾ ಇದ್ದಂಥ ಒಂದು ಬಸವ ರೈತರು ಕಷ್ಟಪಟ್ಟು ಬೆಳೆದಂತಹ ಈ ಕಡಲೆಕಾಯಿಗಳನ್ನು ತಿನ್ಕೊಂಡು ಹೋಗಿಬಿಡ್ತಾ ಇತ್ತು. ಸರಿ, ನೋಡೇ ಬಿಡೋಣ ಅಂಥೇಳಿ ಈ ರೈತರು ಕಡಲೆಕಾಯಿಗಳ ಈ ಒಂದು ಕಳ್ಳನನ್ನು ಹಿಡಿಯೋದಕ್ಕೆ ಕಾಯ್ತಾ ಇದ್ದರು. ಒಮ್ಮೆ ಬೆನ್ನು ಬಿಡದೆ ಈ ರೈತರು ಬಸವನನ್ನು ಅಟ್ಟಿಸ್ಕೊಂಡು ಹೋದರು. ಈ ಬಸವ ಅಲ್ಲೇ ಮೇಲೆ ಇರುವಂಥ ಒಂದು ಗುಡ್ಡವನ್ನು ಏರಿ ಮಾಯ ಆಗೋಯಿತು. ರೈತರು ಹೋಗಿ ನೋಡ್ತಾರೆ, ಅಲ್ಲಿ ಬಸವನ ಬದಲಿಗೆ ಒಂದು ದೊಡ್ಡ ಕಲ್ಲಿನ ಮೂರ್ತಿ ಸ್ಥಾಪನೆಯಾಗಿತ್ತು. ನೋಡ್ತಾರೆ ರೈತರು, ನೋಡ್ತಾ 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 ಹಾಗೇನೆ ಆ ಬಸವಣ್ಣ ಬೃಹದಾಕಾರವಾಗಿ ಬೆಳೆಯುತ್ತಾ ಕೂಡ ಹೋಯ್ತಂತೆ. ಸರಿ, ಬಸವ ಅಂತ ಹೇಳಿದ್ರೆ ಶಿವನ ಒಂದು ನಂದಿಯ ಅವತಾರ ಅಲ್ವಾ, ನಾವೆಲ್ಲರೂ ಕೂಡ ಈಗ ಇದನ್ನು ಪೂಜೆ ಮಾಡಿಬಿಡೋಣ ಅಂಥೇಳಿ ರೈತರು ಆ ಒಂದು ಬಸವಣ್ಣನ ಪೂಜೆಗೆ ಮೊದಲುಗೊಂಡರು. ಹಾಗೆಯೇ ಎಲ್ಲರೂ ಸೇರಿ ಈ ಬಸವಣ್ಣನಿಗೆ ಕಡಲೆಕಾಯಿಗಳನ್ನು ಅರ್ಪಿಸಿ ಪೂಜೆ ಮಾಡುವ ಒಂದು ಕೈಂಕರ್ಯಕ್ಕೆ ತೊಡಗಿದರು. ಅದೇ ಮುಂದುವರಿತಾ ಬಂದು ಈ ಒಂದು ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ನಾಂದಿ ಹಾಡಿತು ಅಂತ ಹೇಳ್ತಾರೆ. ಜೊತೆಗೆ ನೋಡಿ, ನಿಮಗೆ ಲೀಟ್ರಿಗೆ ಎಷ್ಟು? ನಿಮ್ಮ ಹೆಸರು? ಥ್ಯಾಂಕ್ ಯು. ಹಾಯ್ ಹೇಳಿ. ಥ್ಯಾಂಕ್ ಯು. ತುಂಬ ಸಣ್ಣದಾಗಿ. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ ಮುಂತಾದ ಅನೇಕ ಕಡೆಯಿಂದ ರೈತರು ಈ ಒಂದು ಕಡಲೆಕಾಯಿ ಪರಿಷೆಗೆ ಬರ್ತಾರೆ. ಬಂದು ಇಲ್ಲಿಯ ದೊಡ್ಡ ಬಸವಣ್ಣನಿಗೆ ಮೊದಲು ತಾವು ಬೆಳೆದಂತಹ ಕಡಲೆಕಾಯಿಗಳನ್ನು ಅರ್ಪಣೆ ಮಾಡಿ ನಂತರ ಇಲ್ಲಿಯೇ ಮಾರಾಟವನ್ನು ಪ್ರಾರಂಭಿಸ್ತಾರೆ. ಸುಂದರವಾದ ಚಳಿಗಾಲದಲ್ಲಿ ಕುಟುಂಬದೊಂದಿಗೆ ಬಂದು ಕಡಲೆಕಾಯಿಗಳನ್ನು ಮೆಲ್ಲುತ್ತಾ ವಿವಿಧ ರೀತಿಯ ಮಿಠಾಯಿಗಳನ್ನು ತೆಗೆದುಕೊಂಡು ಈ ಒಂದು ರಸ್ತೆಯಲ್ಲಿ ಓಡಾಡೋದೇ ಒಂದು ಸುಂದರ ಅನುಭವ ಅಂತ ಹೇಳ್ಬೋದು. ನೋಡಿ, ನಿಮ್ಮೆದುರಿಗೆ ಕಾಣಿಸ್ತಾ ಇರೋದೇ ದೊಡ್ಡ ಬಸವಣ್ಣನ ಒಂದು ದೇವಸ್ಥಾನ. ಅತ್ಯಂತ ಬೃಹದಾಕಾರವಾಗಿರುವಂಥ ಈ ಒಂದು ಬಸವಣ್ಣನನ್ನು ಪೂಜಿಸಿ ಆ ಬಸವಣ್ಣನ ದರ್ಶನ ಪಡೆಯೋದೇ ಒಂದು ಮಹಾಭಾಗ್ಯ ಅಂತ ಹೇಳ್ಬೋದು. ಜೊತೆಗೆ ಬಸವನಗುಡಿಯಲ್ಲಿ ನೋಡಿ ಕಾಣಿಸ್ತಾ ಇದೆ ಈ ಒಂದು ದೊಡ್ಡ ಗಣಪತಿ ದೇವಾಲಯ. ಇದಕ್ಕೆ ಈ ಒಂದು ಕಡಲೆಕಾಯಿ ಪರಿಷೆಯ ದಿನಗಳಲ್ಲಿ ಬೆಣ್ಣೆಯ ಅಲಂಕಾರನೂ ಮಾಡ್ತಾರೆ, ಜೊತೆಗೆ ಕಡಲೆಕಾಯಿಯಿಂದ ಅರ್ಚನೆ ಕೂಡ ಮಾಡ್ತಾರೆ, ಅಭಿಷೇಕವನ್ನು ಕೂಡ ಮಾಡ್ತಾರೆ.
ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರದ ದಿನ ಇದಕ್ಕೆ ಒಂದು ವಿದ್ಯುಕ್ತ ಚಾಲನೆ ದೊರೆಯುತ್ತೆ. ಆದರೆ ಅದಕ್ಕೆ ಮೊದಲೇ ಕೂಡ ಈ ಒಂದು ಕಡಲೆಕಾಯಿ ಪರೀಕ್ಷೆ ಪ್ರಾರಂಭ ಆಗಿರುತ್ತೆ. ಸೊ ಈ ವರ್ಷದ ಕಡಲೆಕಾಯಿ ಪರೀಕ್ಷೆ ಮುಗಿದು ಹೋಗಿದೆ. ಬಟ್ ಈ ವಾರಾಂತ್ಯದವರೆಗೆ ನಿಮಗೆ ಕಡಲೆಕಾಯಿ ಪರೀಕ್ಷೆಯ ಅಂಗಡಿಗಳು ಬಹುಶಃ ಇನ್ನೂ ಲಭ್ಯ ಇರುತ್ತೆ. ಯಾಕೆ ತಡ, ಬನ್ನಿ ಒಮ್ಮೆ ಪರೀಕ್ಷೆಯ ದರ್ಶನವನ್ನು ಖಂಡಿತ ಮಾಡಿ. ಇನ್ನೊಮ್ಮೆ ಸಿಗ್ತೀನಿ. ನಾನು ನಿಮ್ಮ ಫಣಿವೇಣಿ ಭಂಡಾರಿ ಎಟ್ ಕರುನಾಡ ಕಂಪು ಚಾನಲ್. ಧನ್ಯವಾದಗಳು.